ಶೌರ್ಯ ಸರ್, ಏನ್ ಮಾಡ್ತಾ ಇದ್ದೀರಾ? ನಾ ಸಮಸ್ಯೆನ ಬಗೆಹರಿಸಿಕೊಟ್ಟಿದ್ದೀನಿ ರಾಜಿ. ಎಲ್ಲಾ ಸಮಸ್ಯೆಗಳಿಗೂ ಇದೇ ಪರಿಹಾರ ಅನಿಸ್ತಾ ಇದೆ ಸರ್. ಇದನ್ನೇನ್ ಮಾಡಕ್ ಹೊರಟಿದ್ದೀರಾ ಈಗ? ಇದನ್ನ ನೀವಿವಾಗ ಬೂದಿ ಮಾಡಿದ್ರೆ ನನ್ನ ಪ್ರಯತ್ನಗಳನ್ನೆಲ್ಲ ಬೂದಿ ಮಾಡಿರೋ ಹಾಗಾಗೋಗುತ್ತೆ ಸರ್. ನೀನ್ ಮಾಡೋ ಪ್ರಯತ್ನದಿಂದ ನಿನ್ ಪ್ರಾಣಕ್ಕೆ ಎಲ್ಲಿ ಅಪಾಯ ಆಗುತ್ತಂತ ಭಯ ಆಗ್ತಿದೆ. ನೀನು ನಮ್ಮ ಊರಿಗೆ ಒಳ್ಳೇದ್ ಮಾಡ್ಬೇಕು, ದೇವಸ್ಥಾನನ ಕಾಪಾಡ್ಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ಯ ಅಂತ ಗೊತ್ತು. ನಿನ್ ಹಿಂದೆ ಎಷ್ಟು ದುಷ್ಟಶಕ್ತಿ ತಿರುಗ್ತಾ ಇದೆ ಅಂತ ಯೋಚನೆ ಮಾಡಿ ನನಗೆ ನಿದ್ರೆನೆ ಬರ್ತಾ ಇಲ್ಲ. ಸರ್, ಅಷ್ಟ ದಿಕ್ಕುಗಳಲ್ಲೂ ದುಷ್ಟಶಕ್ತಿ ನನ್ನನ್ನ ಹಿಂಬಾಲಿಸಿದ್ರು ನನ್ನ ಕಾಪಾಡ್ಕೊಳ್ಳೋದಕ್ಕೆ ನೀವಿದ್ದೀರಾ ಅಲ್ವಾ ಸರ್? ನಾವು ಮನುಷ್ಯರು ರಾಜಿ. ನಮಗ್ ಬರೋಂತ ಪ್ರಾಬ್ಲಮ್ಸ್ ಇಂದ ನಾವ್ ಯಾವಾಗ್ಲೂ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನನ್ ಮಾತ್ ಕೇಳು, ನನ್ಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಿಲ್ಲ. ನನ್ಗೆ ಧೈರ್ಯ ತುಂಬಿಸೋ ಅಂತ ನೀವೇ ಈ ರೀತಿ ಮಾತಾಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಿದೆ ಸರ್. ಎಷ್ಟೇ ದೊಡ್ಡ ಹಡಗಾದ್ರೂ ಸಮುದ್ರದಲ್ಲಿ ಬರೋ ಸುನಾಮಿಗೆ ಹೆದರ್ಲೇಬೇಕು ರಾಜಿ. ಇಲ್ಲ ಸರ್, ನೀವ್ ಎಷ್ಟೇ ಹೇಳಿದ್ರು 99 ಹೆಜ್ಜೆಗಳಿಟ್ಟು ಇನ್ ಒಂದೇ ಒಂದ್ ಹೆಜ್ಜೆಗೆ ನಿಂತು ಹೋಗೋದು ನನಗಿಷ್ಟ ಇಲ್ಲ. ರಾಜಿ, ಅದ್ ಹಾಗಲ್ಲ. ಒಂದ್ ನಿಮಿಷ ನಾನು ಹೇಳೋ. ಸರ್, ನಾನ್ ಎಷ್ಟೋ ಕಷ್ಟಪಟ್ಟು ಸಾಹಸ ಮಾಡಿ ನೆನ್ನೆ ಆ ದೇವಸ್ಥಾನದ ಒಳಗೆ ಹೋದಾಗ ನನಗ್ ಸಿಕ್ಕಿರೋ ಒಂದೇ ಒಂದು ಕ್ಲೂ ಸರ್ ಇದು. ಇದು ಯಾವುದೋ ಬೇರೆ ಭಾಷೆನಲ್ಲಿದೆ. ಇದನ್ನ ಹೀಗೆ ಬಿಟ್ಬಿಟ್ರೆ ಹೇಗೆ ಸರ್? ಇದ್ರಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಅವರು ಆ ದೇವಸ್ಥಾನನ ಯಾಕೆ ಮುಚ್ಚಬೇಕು ಅನ್ಕೊಂಡ್ರು, ಆ ದೇವಸ್ಥಾನದಲ್ಲಿ ಏನ್ ಮುಚ್ಚಿಡ್ತಾ ಇದ್ದಾರೋ, ಏನ್ ಹುಡುಕ್ತಾ ಇದ್ದಾರೋ ಅನ್ನೋದು ಇದ್ರಲ್ಲಿ ಇರತ್ತೆ ಅಲ್ವಾ ಸರ್? ಇದನ್ನ ಓದಕ್ ಬರೋರ್ ಹತ್ರಕ್ ಹೋಗಿ ಇದ್ರಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಸರ್. ರಾಜಿ, ಅವ್ರು ಈ ರೀತಿ ತೊಂದರೆ ಕೊಡ್ತಾ ಇದ್ರೆ ನಾವ್ ಎಷ್ಟ್ ದಿನ ಅಂತ ನೋಡ್ಕೊಂಡು ಸುಮ್ನೆ ಇರ್ಬೇಕು? ನನ್ಗೇನೋ ಆಗಲ್ಲ ಸರ್, ನೀವ್ ಭಯ ಪಡ್ಬೇಡಿ. ಇದ್ರಲ್ಲಿ ಇರೋದನ್ನ ಹೇಳುವಂತವ್ರನ್ನ ಕಂಡು ಹಿಡಿದು ಇದ್ರಲ್ಲಿ ಇರೋದನ್ನ ತಿಳ್ಕೊಂಡ್ಬಿಟ್ಟು ಅವ್ರ ಆಟನ ತಡಿಬೇಕು ಸರ್. ನೀವ್ ನನ್ ಬೆನ್ ಹಿಂದೆ ನಿಂತು ನನಗೆ ಪ್ರೋತ್ಸಾಹ ಕೊಡಿ ಸಾಕು. ಆ ದುಷ್ಟ ಶಕ್ತಿಗಳ ಆಟನ ಅಲ್ಲಿಗೆ ನಿಲ್ಸೋಣ ಸರ್. ಸರ್